ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ನೆಚ್ಚಿನ ರಾಯರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ಇಟ್ಟಿದ್ದೇನೆ ನಿಮ್ಮ ಮುಂದೆ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ಯಾರೆಲ್ಲ ರಾಯರ ಭಕ್ತರಿದ್ದೀರಿ, ರಾಯರಿಗೋಸ್ಕರ ಜಪ ತಪಗಳನ್ನ ಮಾಡುವಂಥದ್ದಾಗಿರ್ಬೋದು, ಅಥವಾ ರಾಯರನ್ನ ತುಂಬಾ ಆರಾಧನೆ ಮಾಡುವಂಥದ್ದು, ಈ ಕಾರ್ಡ್ ಮೂಲಕ, ಈ ಕಾರ್ಡ್ ಟ್ಯಾರೋ ಕಾರ್ಡ್ ಏನಿದೆಯಲ್ಲ, ಒಂದು ಡಿವಿನೇಷನಲ್ ಟೂಲ್ ಅಂತ ಹೇಳ್ಬೋದು. ಈ ಕಾರ್ಡ್ ಮೂಲಕ ನಿಮಗೆ ರಾಯರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿ, ಯಾವಾಗಲೂ ನಾನು ಶಿವನನ್ನ ಆರಾಧಿಸಿ ಈ ಕಾರ್ಡ್ಗಳನ್ನ ತೆಗಿತಿದ್ದೆ. ಇವತ್ತು ರಾಯರ ಸಂದೇಶ, ರಾಯರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ರಾಯರು ನಿಮ್ಮ ನೋವುಗಳಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ, ಹಾಗೆ ನಿಮ್ಮ ಲೈಫ್ನಲ್ಲಿ ಏನೆಲ್ಲ ಬದಲಾವಣೆಗಳು ಬರುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಯಾರೆಲ್ಲ ರಾಯರ ಭಕ್ತರಿದ್ದೀರಿ, ದಯವಿಟ್ಟು ರಾಯರ ಹೆಸರನ್ನ 3 ಬಾರಿ ಹೇಳ್ತಾ, ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತಕ್ಷಣಕ್ಕೆ ನೋಡಿದ ಕೂಡಲೇ ನಿಮ್ಮ ಮನಸ್ಸು ಯಾವ ಕಾರ್ಡ್ಗೆ ಹೋಗ್ತಾ ಇದೆ, ಯಾವ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ದಯವಿಟ್ಟು ಒಂದೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. 2, 3 ನಿಮ್ಗೆ ಅನ್ವಯನೇ ಆಗಲ್ಲ. ಯಾವುದೋ ಒಂದು ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇರತ್ತೆ, ಆ ಒಂದು ಕಾರ್ಡ್ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನಾಗಿದೆ, ನಿಮ್ಮ ಪೂಜೆ ಪುನಸ್ಕಾರಗಳಿಗೆ, ಧ್ಯಾನ ಜಪ ತಪಗಳಿಗೆ, ಹಾಗೆ ನಿಮ್ಮ ಎನರ್ಜಿ ಕೂಡ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ರಾಯರ ಸಂದೇಶ, ಏನಾದರೂ ಒಂದು ಬೇಡಿಕೆ ಇದೆಯಾ, ಏನಾದರೂ ಒಂದು ವಿಚಾರವಾಗಿ ರಾಯರನ್ನ ತುಂಬ ನಂಬಿದ್ದೀರಾ, ಯಾವುದೋ ಒಂದು ವಿಚಾರ ಕೈ ಆಗದೆ ಇದ್ದರೆ ಖಂಡಿತವಾಗ್ಲೂ ಈ ಒಂದು ರೀಡಿಂಗ್ನ ನೋಡ್ಬೋದು. ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಏಸ್ ಆಫ್ ವಾಂಡ್ಸ್ ಇದೆ, ಲವರ್ಸ್ ಕಾರ್ಡ್ ಇದೆ, ಓಕೆ, ಪೇಜ್ ಆಫ್ ಕಪ್ಸ್ ಇದೆ, ಏಸ್ ಆಫ್ ಸ್ವಾರ್ಡ್ಸ್ ಇದೆ, ದಿ ಎಂಪ್ರೆಸ್ ಇದೆ, ದಿ ಐ ಪ್ರಿಸ್ಟಸ್ ಇದೆ, 9 ಆಫ್ ಪೆಂಟಿಕಲ್ಸ್ ಇದೆ, 8 ಆಫ್ ಕಪ್ಸ್ ಇದೆ. ಓಕೆ, ಇಲ್ಲಿ ನೀವು ಈ ಹಿಂದೆ ಸಾಕಷ್ಟು ನೊಂದವರು ಇದ್ದೀರಿ, ಅಥವಾ ಇವತ್ತಿನ ಧ್ಯಾನ ಜಪ ತಪಗಳಾಗಿರ್ಬೋದು, ಅಥವಾ ಇತ್ತೀಚೆಗೆ ರಾಯರನ್ನ ತುಂಬ ಆರಾಧಿಸಿದ್ದು, ಅಥವಾ ಈ ಹಿಂದೆ ತುಂಬ ಆರಾಧಿಸಿದ್ದು, ಈ ರೀತಿ ಎಲ್ಲ ಮಾಡ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ರಾಯರ ಸಂದೇಶ ಏನಾಗಿದೆ, ಇನ್ನು ಮುಂದೆ ನಿಮ್ಮ ಯೋಚನೆಗಳು ಕೂಡ ಹೊಸದಾಗಿರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹೊಸದಾಗಿರುತ್ತೆ, ನಿಮ್ಮ ಯೋಚನೆಗಳಾಗಿರಬಹುದು, ನಿಮ್ಮ ವಿಚಾರಗಳಾಗಿರಬಹುದು, ಹೊಸ ರೀತಿಯಲ್ಲಿ ಬದಲಾವಣೆ ಶುರುವಾಗ್ತಾ ಇದೆ ನಿಮ್ಮ ಜೀವನ ಅಂತ ಹೇಳಿ ತೋರಿಸ್ತಾ ಇದೆ. ಹೊಸ ಕೆಲಸ ಪ್ರಾರಂಭ ಮಾಡೋದ್ರಲ್ಲಿ ಮುಂದಾಗ್ತಾ ಇದ್ದೀರಿ. ಅಚಾನಕ್ಕಾಗಿ ಹೊಸ ಕೆಲಸದಲ್ಲಿ ಹೊಸ ರೀತಿಯಲ್ಲಿ ನೋಡುವಂಥದ್ದು, ಕೆಲಸದಲ್ಲಿ ಯಾರಾದರೂ ತುಂಬಾ ಮಾನಸಿಕವಾಗಿ ಹೋಗಿದ್ರೆ, ಈ ಕೆಲಸ ನನ್ನ ಕೈಯಲ್ಲಿ ಆಗದೇ ಇಲ್ವೇನೋ ಅನ್ನುವ ರೀತಿಯ ಏನಾದರೂ ಆಗಿದ್ರೆ ಹೊಸ ರೀತಿ ಬದಲಾವಣೆ ಆ ಕೆಲಸದಲ್ಲಿ ನೀವು ನೋಡ್ತೀರಿ ಅಂತ ಹೇಳ್ಬೋದು. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಗಂಡ ಹೆಂಡತಿ ನಡುವೆ ಏನಾದರೂ ಬಿರುಕು ಭಿನ್ನಾಭಿಪ್ರಾಯ ಈ ಹಿಂದೆ ಆಗಿದ್ರೆ ಮತ್ತೆ ಸರಿ ಹೋಗುವ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿ, ಯಾವುದೇ ಸಂಬಂಧಗಳಲ್ಲಾಗಿರಬಹುದು, ಏನೇ ಇರಬಹುದು, ಅದರಲ್ಲಿ ದೊಡ್ಡ ಬಿರುಕು ಏನಾದರೂ ನೀವು ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಕೂಡ ಸರಿ ಹೋಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ 6 ಬಂದಿರೋದ್ರಿಂದ ನೀವು ಒಂದಷ್ಟು ಲಕ್ಸುರಿಯಸ್ನ ನೀವು ನೋಡುವಂಥದ್ದು, ಹಣಕಾಸುಗಳನ್ನು ಖರ್ಚು ಮಾಡುವಂಥದ್ದು, ಫ್ಯಾಮಿಲಿಗೋಸ್ಕರ ಹಣಕಾಸು ಖರ್ಚು ಮಾಡುವಂಥದ್ದು, ಮೆಟೀರಿಯಲ್ ಥಿಂಗ್ಸ್ಗಳನ್ನು ನಿಮ್ಮ ಪರ್ಸನ್ಗೆ ಕೊಡುವಂಥದ್ದು. ಅಂದರೆ ಏನೋ ಒಂದು ಅವರು ತುಂಬ ದಿನದಿಂದ ಆಸೆ ಪಟ್ಟಿರ್ತಾರೆ, ಅಥವಾ ನೀವು ತುಂಬ ದಿನದಿಂದ ಆಸೆ ಪಟ್ಟಿರ್ತೀರಿ, ನಿಮ್ಮ ಪರ್ಸನ್ನಿಂದ ನಿಮಗೆ ಸಿಗುವಂಥದ್ದು, ಅಥವಾ ಏನೋ ಒಂದು ಈ ಹಿಂದೆ ನೀವಿಬ್ಬರು ಕೂತು ಪರಸ್ಪರವಾಗಿ ಮಾತಾಡೋದಕ್ಕೆ ಆಗ್ತಾ ಇರಲ್ಲ, ಯಾವುದೋ ಒಂದು ಕಗ್ಗಂಟು ಒಳಗಡೆ, ಅಥವಾ ನಿಮ್ಮಲ್ಲೇ ನಿಮ್ಮಿಬ್ಬರ ನಡುವೆನೇ ನೀವು ಏನೇನಾದರೂ ತಿಳ್ಕೊಳ್ಳೋವಂಥದ್ದು, ಅಥವಾ ನಿಮ್ಮಿಬ್ಬರ ನಡುವೆ ಯಾರೋ ಬಂದು ಕಿರಿಕಿರಿ ಹೆಚ್ಚಾಗಿದ್ದರೆ ಒಂದಷ್ಟು ನೀವು ಪರಸ್ಪರವಾಗಿ ಕೂತು ಮಾತಾಡುವಂಥ ಸಂದರ್ಭಗಳು ಕೂಡ ಎದುರಾಗತ್ತೆ. ಕ್ಲಿಯರ್ ಕಮ್ಯುನಿಕೇಷನ್ ಮಾಡ್ಕೊಳ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ
ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಈ ರಾಯರ ಸಂದೇಶ ಏನಿದೆ, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ತುಂಬಾನೇ ನೋವು ಪಟ್ಟಿದ್ರಿ ಅಥವಾ ರಾಯರನ್ನ ತುಂಬಾ ಆರಾಧಿಸಿದ್ರಿ, ರಾಯರಿಂದ ನಿಮಗೆ ಸಿಗ್ತಾ ಇರುವಂಥದ್ದು ತುಂಬಾನೇ ಇದೆ. ಓಕೆ, ಇಲ್ಲಿ ಆ, ನಿಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಇದೆ. ಮನಸ್ಸು ಕೆಲವು ಸಲ ಒಂದಷ್ಟು ಚಂಚಲ ರೀತಿಯಲ್ಲಿ ಆಡುತ್ತೆ, ಆದರೂ ಕೂಡ ನಿಮ್ಮ ಮೈಂಡನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ನಿಮ್ಮ ಮನಸ್ಸಿನ ಮಾತು ಕೇಳಿ ಅಂದರೆ ಒಂದು ಸ್ಥಿರವಾಗಿ ಯೋಚನೆ ಮಾಡ್ತಾ ಇರ್ತೀರಿ, ಆಗ್ತಾ ಇದ್ದಾಗ ಮತ್ತಿನ್ನೇನೋ ಯೋಚನೆ ಮಾಡುವಂಥದ್ದು, ಮತ್ತಿನ್ನೇನೋ ಇನ್ಯಾವುದ್ರ ಕಡೆನೋ ಗಮನ ಹರಿಸುವಂಥದ್ದು, ಈ ರೀತಿ ಚಂಚಲತೆ ಒಳಗಾಗತ್ತೆ. ಬಟ್ ಆದರೂ ಕೂಡ ಮನಸ್ಸನ್ನ ಕಂಟ್ರೋಲ್ನಲ್ಲೇ ಇಟ್ಕೊಳ್ಬೇಕಾಗತ್ತೆ. ಈಗ ಸಪೋಸ್ ನಿಮ್ಮ ಹಸ್ಬೆಂಡ್ ಜೊತೆಗೆ ಜಗಳ ಆಗಿತ್ತು, ಅಥವಾ ನಿಮ್ಮ ವೈಫ್ ಜೊತೆಗೆ ಜಗಳ ಆಗಿತ್ತು, ನಿಮ್ಮ ರಿಲೇಷನ್ಶಿಪ್ಗಳಲ್ಲಿ ಜಗಳ ಆಗಿತ್ತು, ಲವರ್ಸ್ಗಳ ನಡುವೆ ಜಗಳ ಆಗಿತ್ತು ಅಂತ ಇಟ್ಕೊಳ್ಳಿ. ಹಾಗೆ ನಿಮ್ಮ ರಿಲೇಟಿವ್ಸ್ ನಡುವೆ ಜಗಳ ಆಗಿತ್ತು ಅಂದ್ಕೊಳ್ಳಿ, ಮತ್ತು ರೀಕನೆಕ್ಟ್ ಎಲ್ಲ ಆಗೋಗುತ್ತೆ. ಆದರೂ ಕೂಡ ನಿಮ್ಮ ಮೈಂಡ್ನಲ್ಲಿ ಏನಿದೆ, ಮತ್ತೆ ಇದು ಸರಿ ಹೋಗುತ್ತಾ, ಮತ್ತೆ ಅದೇ ವಿಚಾರವಾಗಿ ಅನುಮಾನ ಪಡುವಂಥದ್ದು, ಅಥವಾ ಅದೇ ವಿಚಾರವಾಗಿ ನಿಮ್ಮ ಗಮನ, ನಿಮ್ಮ ಮನಸ್ಸು ಏನೇನೋ ಹೇಳುವಂಥದ್ದು. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಾನು ಅದಕ್ಕೆ ಡಾರ್ಕ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸನ್ನ ಒಂದು ಈ ಒಳ್ಳೆ ರೀತಿ ಮಾತಾಡಿದ್ದನ್ನ ನೀವು ಮರ್ತು ಬಿಡ್ತೀರಿ. ಯಾವುದೋ ಒಂದು ಮಿಸ್ಟೇಕ್ಸ್ನ, ಯಾವುದೋ ಒಂದು ಬಾಯಿ ತಪ್ಪಿ ಅಂದಿದ್ದ ಮಾತನ್ನ, ಅಥವಾ ಏನೋ ಒಂದು ಫ್ಲೋನಲ್ಲಿ ಮಾತಾಡಿರುವ ಮಾತುಗಳನ್ನ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ದಿ ಎಂಪ್ರೆಸ್ ಇದೆ. ಓಕೆ, ನಿಮ್ಮ ಜೀವನದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಏನಾದರೂ ಏರುಪೇರು ಕಾಣ್ತಾ ಇದ್ರೆ, ಅಥವಾ ನಿಮಗೆ ಲಾಭನೇ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ, ಖಂಡಿತವಾಗ್ಲೂ ನಿಮ್ಮ ಲೈಫ್ನಲ್ಲಿ ಏನಿದೆಯಲ್ವಾ, ನಿಮ್ಮ ಲೈಫಲ್ಲಿ ಒಂದು ಫಲಭರಿತ ದಿನಗಳನ್ನು ನೀವು ಕಾಣ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಪ್ರೆಗ್ನೆನ್ಸಿ ವಿಚಾರಕ್ಕೆ ಏನಾದರೂ ಎದುರು ನೋಡ್ತಾ ಇದ್ರೆ, ನನ್ನ ಮಗುನೇ ಆಗಲ್ವಾ, ನನ್ನ ಮಗುಗೋಸ್ಕರ ನಾನು ನೋಡ್ತಾ ಇದ್ದೀನಿ, ಪ್ರೆಗ್ನೆನ್ಸಿ ಆಗೋದೇ ಇಲ್ವಾ ಅಂತ ನೀವೇನೋ ನೋಡ್ತಾ ಇದ್ರೆ, ಖಂಡಿತವಾಗ್ಲೂ ಆ ಸಿಹಿ ಸುದ್ದಿ ಕೂಡ ನಿಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಐಪ್ರಿಸ್ಟಸ್ ಬರ್ತಾ ಇರೋದ್ರಿಂದ ಒಂದು ಈ ರಾಯರ ಆಶೀರ್ವಾದನೂ ಕೂಡ ನಿಮಗಿದೆ, ಒಂದು ದೇವಿಯ ಆಶೀರ್ವಾದನೂ ಖಂಡಿತವಾಗ್ಲೂ ಇದೆ. ರಾಯರ ಆಶೀರ್ವಾದನೂ ನಿಮಗೆ ತುಂಬಾನೇ ಇದೆ. ನಿಮ್ಮ ಜೀವನದಲ್ಲಿ ಒಂದು ದೇವಿಯ ಆಶೀರ್ವಾದನೂ ಕೂಡ ನಿಮಗೆ ತುಂಬಾನೇ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲವೊಂದ್ಸಲ ನೀವು ಯಾರ ಬಗ್ಗೆನಾದ್ರೂ ಏನಾದ್ರು ಅನ್ನಿಸಿದ್ರೆ, ದಯವಿಟ್ಟು ಅದನ್ನ ನೀವು ಓಪನ್ ಅಪ್ ಆಗಿ ಮಾತಾಡಿ. ಅಥವಾ ಯಾರೋ ನನ್ಗೇನೋ ಕೇಳಿ ಬಯಸ್ತಾ ಇದ್ದಾರಾ, ಅದನ್ನ ಒಂದು ಪೇಪರ್ನಲ್ಲಿ ಬರೆದು ಅದನ್ನ ಸುಟ್ಟು ಹಾಕ್ಬಿಡಿ. ಮನ್ಸನ್ನ ಒಂದಷ್ಟು ಹೀಲ್ ಆಗತ್ತೆ. ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡ ಮಿಸ್ಟೇಕ್ಸ್ ನೀವು ಮಾಡ್ತಿರೋದೇನು ಅಂತ ಹೇಳಿದ್ರೆ, ಅವ್ರೇನೋ ಅದು ಹೇಳಿದ್ರು ಅದಾಗತ್ತೆ, ಇದು ಹೀಗೆ, ಇದನ್ನೇ ಮನಸ್ಸಿನಲ್ಲಿ ಕೊರ್ಗಿ ದಿನಗಳನ್ನ ಕಳಿಯೋದು ಮಾಡ್ತಾ ಇದ್ದೀರಿ. ಸೊ ಹಾಗಾಗಿ ಮನಸ್ಸನ್ನ ಯಾರೋ ಏನೋ ಅಂದ್ರು, ಅಥವಾ ಯಾರೋ ಏನೋ ಇದು ಮಾಡಿಬಿಟ್ರು ಅಂದಾಗ, ನೀವು ದಯವಿಟ್ಟು ಮೈಂಡ್ನಲ್ಲಿ, ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗುವಂಥದ್ದು ಬೇಡ. ನಿಮ್ಮ ಲೈಫಲ್ಲಿ ಎಲ್ಲಾನು ಚೆನ್ನಾಗಿದೆ. ಕೆಲವೊಂದ್ಸಲ ಮನಸ್ಸು ಚಂಚಲತೆ ಆಡಿದ್ರೂ ಕೂಡ, ತಪ್ಪು ಹಾದಿಯಲ್ಲಿ ಅಥವಾ ತಪ್ಪು ಯೋಚನೆ ಮಾಡಿದಾಗೂ ಕೂಡ ಪಾಸಿಟಿವ್ ಆಗಿ ದಯವಿಟ್ಟು ಥಿಂಕ್ ಮಾಡಿ. ಏಸ್ ಆಫ್ ಸ್ವಾರ್ಡ್ಸ್ ಬರ್ತಿರೋದ್ರಿಂದ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇಲ್ಲಿ ನಾನು ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದನೂ ಕೂಡ, ಯಾರೊಟ್ಟಿಗಾದ್ರೂ ನೀವೇನಾದ್ರು ಕಿರಿಕಾಗಿದ್ರೆ ದಯವಿಟ್ಟು ಅದನ್ನ ಜಗಳಗಳನ್ನ ಮುಂದುವರಿಸೋದಕ್ಕೆ ಹೋಗಬೇಡಿ. ಆ ಅಸೂಯೆನ ಮೈಂಡ್ನಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಮನಸ್ಸಿಗೆ ಭಾರ ತಂದು ಕೊಡುತ್ತೆ. ಹಾಗೆ ಒಂದು ಕ್ಲಿಯರ್ ಕಮ್ಯುನಿಕೇಟ್ ಮಾಡಿ ಮುಗಿಸ್ಬಿಡಿ ಅದನ್ನ. ನೀವೇನಾದ್ರೂ ಜಗಳಗಳಾಗಿರ್ಬೋದು, ಅಥವಾ ಅವ್ರೇನೋ ಅಂದ್ರು ಅಂತ ಹೇಳಿ ನೀವು ಈ ಕಡೆಯಿಂದ ರಿಯಾಕ್ಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾರೋ ನಿಮಗೆ ಮನಸ್ಸು ನೋವು ಮಾಡಿದ್ರು ಅಂತ ಹೇಳಿ ನೀವು ಅವ್ರಿಗೆ ಮನಸ್ಸು ನೋವು ಮಾಡುವಂಥದ್ದು ದಯವಿಟ್ಟು ಬೇಡ. ಅದೇನೇ ಆಗಿರ್ಲಿ ಅವ್ರನ್ನ ಕ್ಷಮಿಸ್ಬಿಡಿ. ನಿಮ್ಮ ಮನಸ್ಸಿನಲ್ಲೇನೆ ಗ್ರಾಟಿಟ್ಯೂಡ್ ಭಾವ. ಮಿಕ್ಕಿದ ಯೂನಿವರ್ಸ್ ನೋಡ್ಕೊಳುತ್ತೆ, ಮಿಕ್ಕಿದ ಭಗವಂತ ರಾಯರೇ ನೋಡ್ಕೊಳ್ತಾರೆ. ಓಕೆ, ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಹಣದ ಸಮಸ್ಯೆಯಲ್ಲಿ ಏನಾದರೂ ಇಷ್ಟು ದಿನ ತುಂಬಾನೇ ನೀವು ಕೊರಗಿದ್ರೆ ಖಂಡಿತವಾಗ್ಲೂ ಹಣದ ಒಂದಷ್ಟು ಅಭಾವದಿಂದ ನೀವು ಒಳಿತನ್ನ ಕಾಣ್ತೀರಿ. ಹಣದ ಹೊಳೆನೆ ಸುರಿಯುತ್ತೆ ಅಂತ ಹೇಳಿ ಕೂಡ ನಾನು ನೋಡಬಹುದು. ಹಾಗೆ ಇಲ್ಲಿ ಯಾವುದೋ ಒಂದು ಲೋನಿಗೋ, ಅಥವಾ ಯಾವುದೋ ಒಂದು ಪ್ರಾಪರ್ಟಿ ವಿಚಾರಕ್ಕೋ, ಅಥವಾ ಮನೆ ಏನಾದರೂ ಬಯಸಿದ್ರೆ, ಅಥವಾ ಮನೆ ಅನ್ನೋದಕ್ಕಿಂತ ಒಂದು ಸೈಟ್ನ ಪರ್ಚೇಸ್ ಮಾಡಬೇಕು ಅನ್ನೋರು ಏನಾದರೂ ಇದ್ರೆ, ಮುಂದೆ ನಾವು ಮಾಡ್ತೀವಾ ಅನ್ನುವ ಏನಾದರೂ ಒಂದು ಮನಸ್ಸಲ್ಲಿ ಆಶಾ ಭಾವನೆಗಳಿದ್ರೆ, ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹೌದು, ಸರಿಯಾದ ಸಮಯಕ್ಕೆ ಅದು ನಿಮಗೆ ಆಗೇ ಆಗತ್ತೆ. ಅದಕ್ಕೆ ಬೇಕಾದಂಥ ಹಣನೂ ಕೂಡ ಆ ಸಂದರ್ಭಕ್ಕೆ ಒದಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಕೆಲಸದ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಮನೆಯಲ್ಲಾಗಿರ್ಬಹುದು, ನಿಮ್ಮ ಜೀವನದಲ್ಲಾಗಿರಬಹುದು, ನಿಮ್ಗೆ ಯಾರೋ ಒಬ್ರು ತುಂಬಾನೇ ಕಿಟಿ ಕೊಡ್ತಾ ಇದ್ರು, ನಿಮ್ಮ ಮನಸ್ಸಿಗೆ ನೋವು ಕೊಡ್ತಾ ಇದ್ರು,
ನೀವೊಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿದ್ರಿ, ಒಂದು ವಿಷಕಾರಿ ಸಂಬಂಧಗಳಲ್ಲಿದ್ರಿ, ಸಂಬಂಧಿಕರುಗಳ ನಡುವೆ ನಿಮ್ಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದೇ ಗೊತ್ತಿರಲ್ಲ. ಸೊ ಅಂಥವ್ರ ಹತ್ರ ನೀವು ಓಪನ್ ಅಪ್ ಆಗಿ ಹೇಳ್ಕೊಂಡ್ರಿ, ಅವ್ರು ನಿಮಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸಗಳನ್ನ ಮಾಡಿದ್ರು. ಇನ್ನೂ ಮಾಡ್ತಾರಾ ಮತ್ತೆ ನಮ್ಗೆ ಅಂತ ಶತ್ರುಗಳಿಂದ ನಿಮ್ಗೆ ತೊಂದರೆ ಇದೆಯಾ ಅಂತ ನೀವು ನೋಡೋಕ್ ಹೋದ್ರೆ ಖಂಡಿತವಾಗ್ಲೂ ಇಲ್ಲ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ಅವರು ಇಲ್ಲಿ ನಿಮ್ಗೆ ಏನು ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಗೆ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಕಾಯ್ತಾ ಇದೆ ಅನ್ನೋದು ಅವರ ಮೈಂಡಿಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಅವರ ಸಬ್ಕಾನ್ಶಿಯಸ್ಗಂತೂ ಅರ್ಥ ಆಗಿದೆ. ಇನ್ನೇನೋ ಮಾಡಕ್ಕಾಗ್ದಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮಿಂದ ದೂರ ಇರ್ತಾರೆ, ದೂರ ಆಗ್ತಾರೆ. ನಿಮ್ಗೆ ತುಂಬಾ ಹರ್ಟ್ ಮಾಡಿ ಮಾಡಿ ನೀವಿನ್ನೂ ಚೆನ್ನಾಗೇ ಇದ್ರಿ ಅಂತ ಹೇಳಿದ್ರೆ ಅವರ ಮುಂದಿನ ನಡೆ ನಿಮ್ಮಿಂದ ಇಂಥ ಜನಗಳು ದೂರ ಆಗ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಹಾಗೆ ಇಲ್ಲಿ ಮತ್ತೊಂದಷ್ಟು ಮೆಸೇಜ್ಗಳನ್ನ ನಾನು ರಾಯರಿಂದ ಏನ್ ಕೊಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಸಿ ಇಲ್ಲೂ 9 ಆಫ್ ಪೆಂಟಿಕಲ್ಸ್, ಇಲ್ಲೂ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣದ ಬ್ಲಾಕೇಜ್ ಅಥವಾ ಏನಾದ್ರೂ ಕೊಂಡ್ಕೊಳ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಬೇಕಾದಂತ ಹಣನೂ ಕೂಡ ಒದಗಿ ಬರುತ್ತೆ. ಈ ಭೂಮಿ ವಿಚಾರದಲ್ಲಿ ಏನಾದ್ರು ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಕೂಡ ನೀವು ಮುಂದೊಂದು ದಿನ ಕೊಂಡ್ಕೊಳ್ತೀರಿ, ಸರಿಯಾದ ಸಮಯನೂ ಕೂಡ ಇದೆ. ಹಾಗೆ ಇಲ್ಲಿ ಪ್ರೆಗ್ನೆನ್ಸಿ ಇರ್ಬೋದು, ಏನೇ ಇರ್ಬೋದು ಅಂತ ವಿಚಾರಗಳು ಕೂಡ ಹೌದು ಎಸ್ ಆಗತ್ತೆ ಅಂತಾನೆ ಕೂಡ ಬಂದಿದೆ. ಗಂಡ ಹೆಂಡತಿ ನಡುವೆ ಬಿರುಕು ಭಿನ್ನಾಭಿಪ್ರಾಯ ಇದ್ರೆ ಅದು ಕೂಡ ಸರಿ ಹೋಗುತ್ತೆ. ಹಾಗೆ ಕೆಲಸದ ವಿಚಾರದಲ್ಲಿ ಹೊಸ ಕೆಲಸ ಯಾವ ರೀತಿ ಮಾಡೋಣ, ಯಾವ ರೀತಿ ಇದನ್ನ ಇನ್ನೂ ಮುಂದೆ ತರೋಣ, ಯಾವ ರೀತಿ ನಾನು ಕೆಲಸ ಮಾಡಿದ್ರೆ ನಾನು ಮುಂದೆ ಬರ್ತೀನಿ ಅನ್ನುವ ಐಡಿಯಾಸ್ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ನಿಮ್ಗೆ ಕೇಡು ಬಯಸುವಂತಹ ಜನಗಳು ನಿಮ್ಮಿಂದ ದೂರ ಆಗ್ತಾರೆ. ಈ ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರು ಇಲ್ಲಿ ಯೂನಿವರ್ಸ್ ಕಡೆಯಿಂದ, ರಾಯರ ಕಡೆಯಿಂದ ಏನ್ ಮೆಸೇಜ್ ಬರ್ತಾ ಇದೆ ನೋಡೋಣ. ಇಲ್ಲಿ ಥಾಟ್ಸ್ ಬರ್ತಾ ಇದೆ. ನಾನು ಹೇಳಿದೆ ಅಲ್ಲ, ಇಲ್ಲಿ ನೋಡಿ ಬರೀ ಏಸ್ ಆಫ್ ಸ್ವಾರ್ಡ್ಸ್ ಬರ್ತಿದೆ, ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲಿ ಬರೀ ಏಸ್ ಬಂದಿರೋದ್ರಿಂದ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಒಳ್ಳೆಯ ಪಾಸಿಟಿವ್ ವಿಚಾರ, ಪಾಸಿಟಿವ್ ಥಿಂಕ್ ನಿಮ್ಮ ಜೀವನದಲ್ಲಿ ಬರುವಂತದ್ದಿದೆ. ಪಾಸಿಟಿವ್ ಆಗಿ ಯೋಚನೆಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. ಇಲ್ಲಿ ಕೆಲವೊಂದು ಚಕ್ರಗಳು ಬ್ಲಾಕೇಜ್ ಆದಾಗೂ ಕೂಡ ನೀವು ಎಷ್ಟು ರಾಯರ್ನ ಪೂಜೆ ಮಾಡ್ತೀರಿ ಅಲ್ಲಿ ಗುರುಬಲ ಹೆಚ್ಚಿಕೊಳ್ಳುತ್ತೆ. ಗುರುಬಲ ಹೆಚ್ಚಾದಾಗ ಏನಾಗತ್ತೆ, ನಿಮ್ಗೆ ಒಳ್ಳೊಳ್ಳೆಯ ಯೋಚನೆಗಳು ಇದೇ ಹಾದಿಯಲ್ಲಿ ಹೋಗು ಅನ್ನುವ ರೀತಿ ಯಾವುದೋ ಒಂದು ಅದ್ಭುತವಾದ ಶಕ್ತಿ ನಮ್ಮನ್ನ ತಗೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಮೊದಲನೆಯ ಕಾರ್ಡ್ ರೀಡಿಂಗ್ ನಾ ಮುಗಿಸ್ತಾ ಇದ್ದೀನಿ. ಸೊ ಸೆಕೆಂಡ್ ಕಾರ್ಡ್, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ. ಓಕೆ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಓಂ ಶ್ರೀ ರಾಘವೇಂದ್ರ. ನೀವು ನಂಬುವ ದೈವ ದೇವರು ರಾಯರು ಏನಿದ್ದಾರೆ, ರಾಯರ ಸಂದೇಶ ಏನಾಗಿದೆ, ರಾಘವೇಂದ್ರ ಸ್ವಾಮಿಗಳನ್ನ ಯಾರು ತುಂಬಾನೇ ಆರಾಧನೆ ಮಾಡಿದಿರಿ, ಯಾರು ತುಂಬಾನೇ ಬೇಡ್ಕೊಂಡಿದ್ರಿ, ಯಾವುದಾದ್ರೂ ಒಂದು ವಿಚಾರ ಆಗತ್ತಾ ಇಲ್ವಾ ಅನ್ನುವ ವಿಚಾರಕ್ಕೆ ರಾಯರು ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಕಾರ್ಡ್ ಬಂದಿದೆ, ಒಂದು ನಾನು ಕ್ಲಾರಿಫೈಗೆ ಅಂತ ತಗೊಳ್ತೀನಿ. ಓಕೆ, ಇಲ್ಲಿ ಓಕೆ 6 ಆಫ್ ವಾಂಡ್ಸ್ ಬಂದಿದೆ, ಟವರ್ ಕಾರ್ಡ್ ಬಂದಿದೆ, ಸ್ಟಾರ್. ಓಕೆ, ಇಲ್ಲಿ ಯಾವುದೋ ಒಂದು ಕೆಲಸದ ವಿಚಾರವಾಗಿ ನೀವೇನು ಅನ್ಕೊಂಡಿದ್ರಿ ಅದಾಗ್ಬಿಡತ್ತೆ ಅಂತ ಏನು ಅನ್ಕೊಂಡಿದ್ರಿ ನೀವು, ಆ ಕೆಲಸದ ವಿಚಾರವಾಗಿ ಏನಾಗಿದೆ, ಒಂದು ದೊಡ್ಡ ಆಸೆ ಕನಸುಗಳನ್ನ ಕಟ್ಕೊಂಡಿದ್ರಿ. ಒಂದು ಆ ಬಿಸ್ನೆಸ್ಸಲ್ಲಿ ತುಂಬ ಬೇಗ ಮುಂದುವರಿತೀನಿ ಅಥವಾ ಈ ಬಿಸ್ನೆಸ್ ಕೈ ಹಿಡಿಯುತ್ತೆ ಅಂತ ಅನ್ಕೊಂಡಿದ್ರಿ, ಅಥವಾ ಯಾವುದೋ ಒಂದು ಮದುವೆ ವಿಚಾರ, ಮದುವೆಗೋಸ್ಕರ ಮದುವೆ ತನಕನೇ ಬಂತು, ಆ ವಿಚಾರದಲ್ಲಿ ಇನ್ನೇನು ಮದುವೆ ಆಗೇ ಬಿಡತ್ತೆ, ಎಲ್ಲಾನು ಸರಿ ಹೋಯ್ತು ಅಂತ ನೀವು ತಿಳ್ಕೊಂಡಿದ್ರಿ. ಹಾಗೆ ಇಲ್ಲಿ ಕೆಲವೊಂದು ಸಂಬಂಧಗಳು ಅಷ್ಟೇನೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಇದು ಕೊನೆವರೆಗೂ ಹೀಗೇ ಇರುತ್ತೆ ಅಂತ ನೀವು ಅನ್ಕೊಂಡಿದ್ರಿ. ಎಷ್ಟೋ ಆಸೆ ಕನಸುಗಳನ್ನ ಅನ್ಕೊಂಡಿದ್ರಿ. ಹಾಗೆ ಒಬ್ಬ ವ್ಯಕ್ತಿಗಳ ವಿಚಾರವಾಗಿ ಕೂಡ ಅಷ್ಟೇ, ಆ ವ್ಯಕ್ತಿ ನಮ್ಮನ್ನ ಕೊನೆವರೆಗೂ ಚೆನ್ನಾಗಿ ಇದೇ ಫೇಸ್, ಆ ವ್ಯಕ್ತಿಯ ಮುಖವಾಡ ಇದೇ ರೀತಿನೇ ಇರುತ್ತೆ, ಆ ವ್ಯಕ್ತಿ ನನ್ನ ಜೊತೆ ಕೊನೆವರೆಗೂ ಇದೇ ರೀತಿ ಇರ್ತಾರೆ ಅಂತ ನೀವು ಮೈಂಡ್ನಲ್ಲಿ ಅನ್ಕೊಂಡಿದ್ರಿ. ಸಡನ್ ಆಗಿ ಎಲ್ಲವೂ ಚೇಂಜ್, ಸಡನ್ ಆಗಿ ಎಲ್ಲವೂ ಬದಲಾವಣೆ ಆಗಿದೆ. ಸಡನ್ ಚೇಂಜ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳಿ
ತೋರಿಸ್ತಾ ಇದೆ. ಸಡನ್ ಆಗಿ ಬದಲಾಗಿರೋದು. ಏನೇ ಆಗಿದ್ರು ಕೂಡ ಸಡನ್ ಆಗಿ ಇದು ನಿಮಗೂ ಗೊತ್ತಿಲ್ಲ ಅಥವಾ ಆ ಮಾಡಿದಂತಹ ವ್ಯಕ್ತಿಗೂ ಕೂಡ ಗೊತ್ತಿಲ್ಲ. ಆ ರೀತಿ ಸಡನ್ ಆಗಿ ಬದಲಾವಣೆ ಆಗಿರುವಂಥದ್ದು ನಿಮ್ಮ ಜೀವನದಲ್ಲಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ಈ ಸಡನ್ ಆ ಕಟ್ಟಿದಂಥ ಕನಸುಗಳಾಗಿರ್ಬೋದು, ಯೋಚನೆಗಳಾಗಿರಬಹುದು, ಏನೇ ಒಂದು ವಿಚಾರದಲ್ಲಿ ತುಂಬಾನೇ ನೀವು ಆಸೆ ಕನಸುಗಳನ್ನ ಕಟ್ಕೊಂಡಿದ್ರೆ, ಹಣದ ವಿಚಾರವಾಗಿಯೂ ಕೂಡ ಅಷ್ಟೇನೆ. ಆ ಆಸೆ ಕನಸುಗಳು ಏನಿದೆಯಲ್ವಾ, ಸಡನ್ ಆಗಿ ಅದು ಮುರಿದು ಬಿದ್ದಿರೋದ್ರಿಂದ, ಆ ವಿಚಾರದಲ್ಲಿ ನೀವು ಕುಸ್ತು ಬಿದ್ದಿರೋದ್ರಿಂದ ಇಲ್ಲಿ ಕೆಲವ್ರ ಲೈಫಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬಾನೇ ಪ್ರಾಬ್ಲಮ್ಸ್ ಎದುರು ಮಾಡ್ತಾ ಇದ್ದೀರಿ, ಎದುರಾಗ್ತಾ ಇದೆ. ಹಾಗೆ ಈ ಪ್ರಾಬ್ಲಮ್ಸ್ ಎದುರಾದಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಸಂಬಂಧಗಳಲ್ಲೂ ಕೂಡ ಒಂದು ಬಿರುಕು ಭಿನ್ನಾಭಿಪ್ರಾಯಗಳೇ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಬಿರುಕು, ದೊಡ್ಡದಾದಂತಹ ಬಿರುಕು ಕಾಣಿಸುವಂಥದ್ದು, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡದೇ ಇರುವಂಥದ್ದು, ಅದೇ ಕೆಲಸದ ವಿಚಾರವಾಗಿ ತುಂಬಾನೇ ಸ್ಟ್ರೆಸ್ಗೊಳಗಾಗುವಂಥದ್ದು. ಇಲ್ಲಿ ಮನೆಯ ವಾತಾವರಣನೂ ಕೂಡ ಅಷ್ಟೇನೆ, ಗಂಡ ಹೆಂಡತಿ ನಡುವೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಕಿರಿಕಿರಿ ಆಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಇದೆಲ್ಲ? ಯಾವ್ದು ನೀವು ಮಾಡ್ಕೊಂಡಿರುವಂತಹ ಆಸೆ ಕನಸುಗಳು ಏನಿದೆ, ನೀವೇ ಜಾಸ್ತಿ ಕಟ್ಬಿಟ್ಟಿರ್ತೀರಿ. ಯಾವುದೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಕನಸುಗಳನ್ನ ಕಟ್ಟೋದನ್ನ ನಿಲ್ಲಿಸಿ. ಆಕ್ಚುಲಾಗಿ ಕನಸುಗಳನ್ನ ಕೆಲವು ಸಲ ಕಟ್ಟಿ, ಯಾವಾಗ ಕಟ್ಟಬೇಕು ಅದನ್ನ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಒಂದು ಸಲ ಅನ್ಕೊಳ್ಬೇಕು. ಅಂದ್ರೆ ನಾನು ಇದೇ ಗೋಲ್ನ ರೀಚ್ ಆಗ್ತೀನಿ, ನಾನು ಇದೇ ರೀತಿ ಮಾಡಬೇಕು ಅನ್ನುವ ಗೋಲ್ನ, ನಿಮ್ಮ ಡೆಸ್ಟಿನಿ ಹಿಂಗೆ ಇರಬೇಕು ಅನ್ನೋದನ್ನ ನೀವು ಒಂದು ಸಲ ಯೋಚನೆ ಮಾಡಿಬಿಡಿ. ಬಟ್ ಆದರೆ ಈಗ ಮಾಡ್ತಾ ಇದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ, ನಾಳೆ ಇದೇ ಆಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ, ಆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ್ಲೇನೆ ನಿಮ್ಮ ಮನಸ್ಸಿಗೆ ನೋವು. ಯಾವಾಗ್ಲೂ ಅದು ಯಾವುದೇ ಕೆಲಸಗಳನ್ನ ಮಾಡಿರಿ, ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿರಿ, ಏನೇ ಮಾಡಿರಿ, ಅದರಲ್ಲಿ ಒಂದು ಪಾಸಿಟಿವ್ನು ಥಿಂಕ್ ಮಾಡಿ, ಒಂದು ನೆಗೆಟಿವ್ನು ಥಿಂಕ್ ಮಾಡಿ. ಅಬ್ಬಬ್ಬಾ ಅಂದ್ರೆ ಏನಾಗ್ಬೋದು ನಿಮ್ಮ ಲೈಫಲ್ಲಿ. ಈ ರೀತಿ ಇವತ್ತು ಚೆನ್ನಾಗಿ ಹೋಗ್ತಾ ಇದೆ, ಚೆನ್ನಾಗಿ ಇಲ್ಲದೆ ಇರುವಾಗ್ಲೂ ಕೂಡ ನಾನು ಯಾವ ರೀತಿ ಜೀವನ ಮಾಡಬೇಕು, ಯಾರೋ ಒಬ್ರು ನಮ್ಮ ಕೈನ ಹಿಡಿದು ನಡೆಸ್ತಾ ಇದ್ರು, ಯಾರು ಇಲ್ದಾಗ ನಾನು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಅವತ್ತೇ ಡಿಸೈಡ್ ಮಾಡ್ಕೊಳ್ಳಿ. ಯಾವುದೋ ಒಂದು ರಿಲೇಶನ್ಶಿಪ್, ಯಾವುದೋ ಒಂದು ಸಂಬಂಧ, ಯಾವುದೋ ಒಂದು ಗಂಡ ಹೆಂಡತಿ ಸಂಬಂಧನೋ ಏನೋ, ಈ ಸಂಬಂಧ ಮುರಿದು ಬಿದ್ದಾಗ ನಾನು ಹೆಂಗಿರ್ಬೇಕು ಅಥವಾ ಈ ಸಂಬಂಧ ಚೆನ್ನಾಗಿದ್ದಾಗ ಹೆಂಗಿರ್ಬೇಕು ಅನ್ನೋದು ಕೂಡ ಅವತ್ತೇ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ ನೀವು. ಹಾಗೆ ಒಂದು ಬಿಸ್ನೆಸ್ ಲಾಸ್ ಆದ್ರೂ ಕೂಡ ನಾನು ಇದೇ ರೀತಿ, ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, ನಾನು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ನಿಮ್ಮ ಅರಿವಿಗೆ ಬರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ನೀವು ಜಾಸ್ತಿ ಯಾರು ಇಟ್ಕೊಳ್ತೀರಲ್ಲ, ಆಗ ನಿಮ್ಮ ಲೈಫಿಗೆ ತುಂಬಾ ದೊಡ್ಡದಾದ ಹೊಡೆತ ಬೀಳತ್ತೆ. ಆಗೇನಾಗುತ್ತೆ, ಈ ಮಾನಸಿಕವಾಗಿ ಕುಗ್ಗೋದಕ್ಕೆ ಶುರು ಆಗ್ತೀರಿ. ಈಗ ಹಾಗೆ ಆಗಿರೋದು, ನಿಮ್ಮ ಲೈಫಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ, ಸಡನ್ ಆಗಿ ಯಾರೋ ಒಬ್ಬ ವ್ಯಕ್ತಿ ಚೇಂಜ್ ಆಗ್ಬಿಟ್ಟ, ಸಡನ್ ಆಗಿ ಚೆನ್ನಾಗಿದ್ದಂತಹ ಬಿಸ್ನೆಸ್ ಕೂಡ ಪಟ್ಟ ಹೊಡೆದೋಯ್ತು. ಈ ರೀತಿ ಎಲ್ಲ ನೀವು ಮಾಡ್ಕೊಂಡಾಗ್ಲೇನೆ ನಿಮ್ಮ ಮನಸ್ಸಿಗೆ ಮಾನಸಿಕವಾಗಿ ನೋವು ಶುರು ಆಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಒಳ್ಳೆಯ ಅವಕಾಶ, ತುಂಬಾ ಹೋದವರಿಗೆ, ಸಡನ್ ಆಗಿ ಲೈಫಲ್ಲಿ ಕುಸ್ತು ಬಿದ್ದು ಹೋದಂಥವರಿಗೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಆಪರ್ಚುನಿಟಿ, ಒಂದು ಒಳ್ಳೆಯ ಬೆಳಕು. ರಾಯರ್ನ ಯಾರು ನಂಬಿ ಈ ರೀಡಿಂಗ್ ನೋಡ್ತಾ ಇದ್ದೀರಿ, ದಯವಿಟ್ಟು ಗುರುಬಲ ಇಲ್ದಿರೋರ್ಗೂ ಕೂಡ ಗುರುಬಲ ಬಂದ್ಬಿಡುತ್ತೆ. ರಾಯರ್ನ ಯಾರು ನಂಬಿರ್ತೀರಿ ಅಲ್ವಾ, ಆ ಟಾಸ್ಕ್ ಏನೇ ನೀವ್ ಅನ್ಕೊಳ್ಬಹುದು, ರಾಯರ್ನ ನಾನು ತುಂಬಾ ಪೂಜೆ ಮಾಡ್ತಾ ಇದ್ದೀನಿ, ನಂಗೆ ತುಂಬಾ ನೋವು ಕೊಡ್ತಾ ಇದೆ, ರಾಯರ್ನ ಪೂಜೆ ಮಾಡಷ್ಟು ನಾನು ದುಃಖನೇ ಅನುಭವಿಸ್ತಾ ಇದ್ದೀನಿ. ಇಲ್ಲ, ಖಂಡಿತವಾಗ್ಲೂ ನೀವು ಇನ್ನೂ ಮುಂದೆ ತುಂಬಾ ದೊಡ್ಡ ದೊಡ್ಡ ದುಃಖಗಳನ್ನ ಅನುಭವಿಸ್ಬೇಕಾಗಿತ್ತು. ರಾಯರ್ನ ನೀವು ನಂಬಿದ ಮೇಲೆ ಅದು ಹೂವಿನ ಇದಕ್ಕೂ ದೊಡ್ಡ ಭಾರವಾಗಿ ಹೋಗ್ಬೇಕಾಗಿತ್ತು. ತುಂಬಾನೇ ಹೂವು ಎತ್ತದಂಗೆ ನಿಮ್ಗೆ ನೋವು ಸಿಗ್ತಾ ಇದೆ. ಬಿಕಾಸ್ ರಾಯರ್ನ ನೀವು ನಂಬಿದಿರಿ. ರಾಯರ್ನ ನಂಬಿದವ್ರನ್ನ ಎಲ್ಲೂ ಕೈ ಬಿಡಲ್ಲ. ನಾನೇ ಎಕ್ಸಾಂಪಲ್. ನಮ್ಗೇನೂ ವಿದ್ಯೆ ಗೊತ್ತಿಲ್ಲ, ನಮ್ಗೇನೂ ಗೊತ್ತಿಲ್ಲ, ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇರುವಂತವ್ರೆ ರಾಯರು ಅಂತ ಇವತ್ತು ಹೇಳ್ಬೋದು. ದಯವಿಟ್ಟು ನಿಮ್ಗೂ ಅದೇ ರೀತಿಯಾದಂತಹ ಒಂದು ದೊಡ್ಡ ಬೆಳಕು ನಿಮ್ಮ ಜೀವನದಲ್ಲಿ ಬರುತ್ತೆ. ನಿಮ್ಮ ಕರ್ಮಗಳೆಲ್ಲ ಕಳೆದು ಅದು ಒಂದು ಖುಷಿಯಾಗದಂತಹ ದಿನಗಳು ನಿಮ್ಮ ಜೀವನಕ್ಕೆ ಸೂಪರ್ ಆಗಿ ರಾಯರು ರೆಡಿ ಮಾಡಿ ಇಟ್ಟಿದ್ದಾರೆ, ರಾಯರು ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಒಂದು ಒಳ್ಳೆಯ ಆಪರ್ಚುನಿಟಿ ನಿಮ್ಮ ಜೀವನದಲ್ಲಿ, ಒಂದು ಅದ್ಭುತವಾದ ಬೆಳಕು ಬರುವಂತದ್ದಿದೆ. ಇಲ್ಲಿ ಅಗೇನ್ ಇಲ್ಲಿ ಆಪರ್ಚುನಿಟಿ ಬರ್ತಾ ಇದೆ, ಇಲ್ಲಿ ಸನ್ ಕಾರ್ಡ್ ಬರ್ತಾ ಇದೆ. ಹಾಗೆ ನಾನು ಯಾರ್ದೆಲ್ಲ ಲೈಫಲ್ಲಿ ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಅಥವಾ ಕೆಲಸಗಳಲ್ಲಿ ನಾನು ತುಂಬಾ ಅಡೆತಡೆ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಯವಿಟ್ಟು ಆ ಕೆಲಸ, ಆ ಬಿಸ್ನೆಸ್ ವಿಚಾರದ ಕಡೆ ನೀವು ತುಂಬಾನೇ ಡೆಡಿಕೇಶನ್ ಇಟ್ಟು ಮಾಡಿ ನೋಡಿ.
ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಳುವಂಥದ್ದು, ಅಥವಾ ನೀವು ವಾಕ್ ಮಾಡುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು, ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು, ಏನೋ ಒಂದು ರಾಯರ ಮುಂದೆ ಇಟ್ಟಿದ್ದೀರಾ. ನಿಮ್ಮ ನಿಮ್ಮ ಜೀವನ ಒಂದು ಯೂನಿಫಾರ್ಮ್ ರೀತಿಯಲ್ಲಿ ಇಟ್ಕೊಳ್ಳಿ. ಹೇಗೆ ಯೂನಿಫಾರ್ಮ್ ಅಲ್ಲಿ ಒಂದು ಟೈಮ್ ಟೇಬಲ್ ಅಲ್ಲಿ ರಾಯರ್ನ ತುಂಬಾ ಬಿಗಿಯಾಗಿ ಕಾಲಿಡ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ಮುಖ್ಯ, ತುಂಬಾನೇ ಮುಖ್ಯ. ಓಕೆ, ನಾನು ಹೇಳುವ ಮೋಟಿವೇಶನಲ್ ಆಗಿರ್ಬೋದು, ಅಥವಾ ರಾಯರ್ ನಿಮ್ಗೆ ಇದೇ ಸಂದೇಶ ಕೊಟ್ಟಿರೋದು ಇರ್ಬೋದು, ಏನೇ ಇರ್ಬೋದು, ಡಿಸಿಪ್ಲಿನ್ ಮುಖ್ಯ. ನಿಮ್ಮ ಮನೆಯ ವಾತಾವರಣನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಆರೋಗ್ಯದ ಬಗ್ಗೆ ಫಸ್ಟ್ ಕಾಳಜಿ ತೋರಿಸುವಂಥದ್ದು, ನಿಮ್ಮ ಬಗ್ಗೆ ಫಸ್ಟ್ ನೀವು, ನಾನು ಇದೇ ಟೈಮಿಗೆ ಊಟ ಮಾಡಬೇಕು, ಇದೇ ಟೈಮಿಗೆ ನೀರು ಕುಡಿಬೇಕು, ಇದೇ ಟೈಮಿಗೆ ಮಲಗಬೇಕು, ಇದೇ ಟೈಮಿಗೆ ಪುಸ್ತಕ ಓದಬೇಕು, ಅಥವಾ ಇದೇ ಟೈಮಿಗೆ ನನ್ನ ಬಿಸ್ನೆಸ್ ವ್ಯವಹಾರಗಳನ್ನ ನಾನು ಮಾಡ್ಕೊಳ್ಬೇಕು, ಇದೇ ಟೈಮ್ಗೆ ನಾನು ಒಬ್ರ ಬಗ್ಗೆ ಯೋಚನೆ ಮಾಡಬೇಕು, ಇದೇ ಟೈಮ್ಗೆ ನಾನು ನನ್ನ ಮಕ್ಕಳ ಕಡೆ ಗಮನ ಕೊಡಬೇಕು. ಇದನ್ನೆಲ್ಲ ಒಂದು ಡಿಸಿಪ್ಲಿನ್ ಆಗಿ ನೀವು ಇಟ್ಕೊಂಡು ಹೋದ್ರೆ ನಿಮ್ಮ ಜೀವನದಲ್ಲಿ ಅಚಾನಕ್ ಆಗಿ ಅದೇ ಅಪರ್ಚುನಿಟೀಸ್ ಬರುತ್ತೆ. ದಯವಿಟ್ಟು ಕ್ಲೀನ್ ಮುಖ್ಯ. ನಿಮ್ಮ ಹೆಲ್ತ್, ನೀವು ನಿಮ್ಮ ಮನೆನೂ ಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಮನಸ್ಸು ಕೂಡ ಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ಹಣದ ವಿಚಾರದಲ್ಲೂ ಕೂಡ ಈ ಹಿಂದೆ ನೀವು ಕಳ್ಕೊಂಡಿರುವಂತಹ ಹಣ, ನೀವು ದುಡುಕಿ ಮಾಡಿದಂತಹ ಹಣ, ಅಥವಾ ನೀವು ನಂಬಿ ಮೋಸ ಹೋದಂತ ಹಣನ ದಯವಿಟ್ಟು ಹಣ ಬಂದಾಗ್ಲೂ ಕೂಡ ಅಷ್ಟೇ ನೀಟಾಗಿ, ಅಷ್ಟೇ ಒಂದು ಬೆಲೆಯಿಂದ, ಅಷ್ಟೇ ಒಂದು ಇದರಿಂದ ನೀವು ಇಟ್ಕೊಳ್ಬೇಕಾಗತ್ತೆ. ಅದನ್ನ ಯಾವ ರೀತಿ ಬಳಸಬೇಕು, ಉಳಿತಾಯ ಎಷ್ಟು ಮಾಡಬೇಕು, ಅದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ತರ ಅಬ್ಸ್ಟಿಕಲ್ಸ್ ಜೀವನದಲ್ಲಿ ಬರೀ ಹಣದ ವಿಚಾರದಲ್ಲಿ ಏರುಪೇರುಗಳನ್ನ ನೋಡ್ಬೇಕಾಗತ್ತೆ, ಕೆಲಸದ ವಿಚಾರದಲ್ಲಿ ಏರುಪೇರುಗಳನ್ನ ನೋಡ್ಬೇಕಾಗತ್ತೆ. ನೀವು ಯಾವುದೇ ಒಂದು ವಸ್ತು ಆಗಿರ್ಲಿ, ಒಂದು ವ್ಯಕ್ತಿ ಆಗಿರ್ಲಿ, ಏನೇ ಆಗಿರ್ಲಿ, ಅದ್ರ ಕಡೆ ಸರಿಯಾಗಿ ಗಮನ ಕೊಟ್ಟು ಅದ್ರ ಕಡೆ ನೀವು ಸರಿಯಾಗಿ ಗಮನ ಹರಿಸಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಬರುತ್ತೆ. ಹಾಗೆ ಕೆಲಸದ ವಿಚಾರದಲ್ಲಿ ತುಂಬಾ ತುಂಬಾ ಕಡಿಮೆ ನೀವೇನಾದ್ರೂ ಈ ತರ ಡಿಸಿಪ್ಲಿನ್ ಆಗಿ ನಿಮ್ಮ ಒಂದು ಸ್ಪಿರಿಚುವಲ್ ಕನೆಕ್ಟ್ ಆಗಿ, ಹಾಗೆ ನೀವು ಯಾವ್ದಾದ್ರೂ ರಿಲಿಜಿಯನ್ ಅಲ್ಲಿ ನೋಡಿ, ನನಗೆ ಪ್ರತಿಯೊಬ್ರು ಮೆಸೇಜ್ ಮಾಡ್ತಾರೆ, ನೀವು ಯಾವ ರಿಲಿಜಿಯನ್ ಅಲ್ಲಾದ್ರೂ ನೋಡ್ರಿ, ನಿಮ್ಮ ಡಿಸಿಪ್ಲಿನು, ನೀವು ಒಳ್ಳೇದನ್ನ, ಒಬ್ರಿಗೆ ಒಳ್ಳೇದನ್ನ ಬಯಸಿದಾಗ ನಿಮ್ಗೆಲ್ಲ ಒಳ್ಳೇದೇ ಆಗ್ತಾ ಹೋಗುತ್ತೆ. ನೀವೊಂದಷ್ಟು ದಾನ ಧರ್ಮಗಳನ್ನ ಮಾಡಿದಾಗ ಕೂಡ ಯೂನಿವರ್ಸ್ ನಿಮ್ಗೆ ಕಟ್ಟಿಟ್ಟ ಬುತ್ತಿ, ನಿಮ್ಗೆ ಒಂದು ಕೊಟ್ರೆ 10 ರೀತಿಯಿಂದ 10 ದಾರಿಯಿಂದ ಕೊಡಿಸುವಂತ ಇದು ಕೂಡ ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಲ್ಲರನ್ನೂ ಸಮಾನತೆಯಿಂದ ಕಾಣಿ. ದಯವಿಟ್ಟು ಜೀವನದಲ್ಲಿ ಇವ್ರ ಕೈಯಲ್ಲಿ ಏನೂ ಆಗಲ್ಲ, ಇವರಿಂದ ಏನೂ ಆಗಲ್ಲ ಅಂತ ಹೇಳಿ ಒಬ್ಬ ಕೆಲಸದವನಿಗೂ ಕೂಡ ನೀವು ತುಚ್ಛವಾಗಿ ನೋಡೋದು ಬೇಡ. ದಯವಿಟ್ಟು ಕ್ಷಮಿಸಿ. ತುಂಬಾ ಚಿಕ್ಕ ರೀತಿಯಲ್ಲಿ ಅವ್ರನ್ನ ಕಾಣೋದು ಬೇಡ. ಓಕೆ, ಸೊ ಇಲ್ಲಿ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ನೀವು ಯಾರು ಈ ಸೆಕೆಂಡ್ ಕಾರ್ಡ್ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರಲ್ವಾ, ನಿಮ್ಮ ಜೀವನದಲ್ಲಿ ನೀವು ಯಾವಾಗ್ಲೂ ಅಷ್ಟೇ ಇರೋದನ್ನ ಬಿಟ್ಟು ಕಳ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡ್ತೀರಿ. ಹೇಳ್ತಾ ಇರ್ತೀರಲ್ಲ ನೀವು, ನಾನು ಅಷ್ಟಿತ್ತು, ನಾನು ಅವಾಗ ಅಷ್ಟು ರೀತಿ ಮಾಡ್ಕೊಂಡಿದ್ದೆ, ನಾನು ಎಷ್ಟು ರೀತಿ ಮಾಡ್ಕೊಂಡಿದ್ದೆ, ಭಗವಂತ ಹೊಸ ರೀತಿಯಲ್ಲಿ ಮತ್ತೆ ಕೊಡ್ತಾ ಇದ್ದಾನೆ, ಅದ್ರ ಕಡೆ ಯೋಚನೆ ಮಾಡ್ರಿ. ಮುಂದೆ ಏನ್ ಮಾಡ್ಬೇಕು ಅದನ್ನ ಕಡೆ ಯೋಚನೆ ಮಾಡಿ. ದಯವಿಟ್ಟು ನಾನು ಆಗಿದ್ದೆ, ನಾನು ಹೀಗಿದ್ದೆ, ನನ್ನ ಹತ್ರ ಹಿಂದಾಗಿದ್ದು ಹೌದು ಕಳ್ಕೊಂಡಿದ್ದೀನಿ, ಮುಗ್ದೋಯ್ತು. ಬರೋಂತಹ ಹೊಸ ಅವಕಾಶನ ಭಗವಂತ ಇನ್ನೊಂದು ಅಂತ ರೆಡಿ ಮಾಡಿದ್ದನ್ನ ಅದನ್ನ ಯಾವ ರೀತಿ ಗಳಿಸ್ಕೊಳ್ಬೇಕು, ಅದನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು. ಹಾಗೇನಿಲ್ಲಿ ಹೈ ಪ್ರಿಸ್ಟೆಸ್ ಬರ್ತಾ ಇರೋದ್ರಿಂದ ಯಾರು ಏನೇ ಮೋಸ ಮಾಡ್ಲಿ, ಯಾರು ಏನೇ ಅನ್ಯಾಯ ಮಾಡ್ಲಿ, ಯಾರು ಏನೇ ನಿಮಗೆ ಮಾಡಿರ್ಲಿ, ನೀವು ದಯವಿಟ್ಟು ನೀವು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೀವೇನ್ ಮಾಡ್ಬೇಕು, ಅದನ್ನ ದ್ವೇಷವಾಗಿ ಕನ್ವರ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನೂ ಡ್ರ್ಯಾಗ್ ಆಗತ್ತೆ, ಇನ್ನೂ ಹಗ್ಗ ಜಗ್ಗಾಟಗಳಾಗತ್ತೆ. ನೀವು ಏನ್ ಮಾಡ್ಬೇಕು, ಒಂದು ಪೇಪರ್ನಲ್ಲಿ ಬರಿಬೇಕು. ಅವ್ರು ನಿಮ್ಗೆ ಆಗ್ಲಿಲ್ವಾ, ಅವರಿಂದ ಸ್ವಲ್ಪ ದೂರ ಇರಬೇಕು. ಇಂಥವ್ರು ಅಂತ ತಿಳಿದ ಮೇಲೆ ಅದನ್ನ ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ಬೇಕು. ಯಾವಾಗ ನೀವು ಡೈರೆಕ್ಟ್ ಆಗಿ ಹೇಳ್ತೀರಿ, ಅವ್ರು ನಿಮ್ಮ ಜೀವನದಲ್ಲಿ ಇನ್ನೆಲ್ಲೋ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ದಯವಿಟ್ಟು ನೀವು ಇಂಥವ್ರ ಹತ್ರ, ಅವ್ರು ಯಾರೇ ನಮ್ಗೆ ಅನ್ಯಾಯ ಮಾಡಿರ್ಲಿ, ಅದು ಯಾರೇ ನಮ್ಗೆ ಮೋಸ ಮಾಡಿರ್ಲಿ, ಅದು ಯಾರೇ ನಮ್ಮನ್ನ ನೋಡಿ ಜಲಸ್ ಪಡ್ಕೊಳ್ಳಿ, ಹೊಟ್ಟೆ ಕಿಚ್ಚು ಪಡ್ಕೊಳ್ಳಿ, ಮತ್ತೊಂದು ಏನೋ ಒಂದು ಮಾಡ್ಕೊಳ್ತಾ ಇರ್ಲಿ, ದಯವಿಟ್ಟು ನಾನು ಹೇಳೋದೇನಂತ ಹೇಳಿದ್ರೆ, ನೀವು ಅವ್ರಿಗೆ ರಿಯಾಕ್ಟ್ ಮಾಡಬೇಡಿ. ಮೊದಲನೇ ಹೊಡ್ತಾ ಏನ್ ಗೊತ್ತಾ, ಯಾರೇ ಒಬ್ಬ ಮನುಷ್ಯ ನಮ್ಮ ಬಗ್ಗೆ ಮಾತಾಡ್ತಾ ಇರುವಾಗ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದಾಗ ಅದು ನೀವು ತುಂಬಾ ಚಿಕ್ಕವರಾಗಿ ಕಾಣಿಸ್ತೀರಿ. ರಿಯಾಕ್ಟ್ ಮಾಡದೇ ಇದ್ದಾಗ ತುಂಬಾ ದೊಡ್ಡ ವ್ಯಕ್ತಿ ಆಗಿ ಹೋಗ್ತೀರಿ. ಅವ್ರು ಯಾರೇ ನಿಮಗೆ ಜಲಸ್ ಪಟ್ಟಿರ್ಲಿ, ಏನೇ ಮಾಡಿರ್ಲಿ, ಅವರೇ ವಾಪಸ್ ಅಯ್ಯೋ ನಾನು ಹಿಂಗೆ ಅನ್ಬಾರ್ದಾಗಿತ್ತು ಅನ್ನುವ ಸಮಯನೂ ಕೂಡ ಇದೆ. ಹಾಗೆ ಇಲ್ಲಿ ನಾನು ಹೇಳ್ದೆ ಅಲ್ಲ, ನಿಮ್ಮ ಜೀವನದಲ್ಲಿ ನೀವು ಒಂದಷ್ಟು ತಾಳ್ಮೆಯಿಂದ ಇದ್ರೆ,
ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು, ಒಳ್ಳೆಯ ಲೈಫ್ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ಒಳ್ಳೆಯ ಆಪರ್ಚುನಿಟೀಸ್ ನಿಮ್ಮ ಜೀವನದಲ್ಲಿ ತೆರೆದುಕೊಳ್ಳುವಂಥದ್ದಿದೆ ಅಂತ ಹೇಳ್ಬೋದು. ದಯವಿಟ್ಟು ನೀವೇನೇ ಮಾಡುವಾಗೂ ಕೂಡ ತುಂಬಾನೇ ಖರ್ಚು ಮಾಡುವಂಥದ್ದು ಅಥವಾ ಬೇಡದೇ ಇರೋ ವಸ್ತುಗಳಿಗೆ ಹಾಕುವಂಥದ್ದು, ದಯವಿಟ್ಟು ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ಬಹುದು. ಸೊ ಇಲ್ಲಿ ಲೈಫಲ್ಲಿ ಹಿಂದೆ ಏನೋ ಆಗಬೇಕಾಗಿತ್ತು, ಆಗಿಲ್ಲ. ಬಟ್ ಮುಂದೆ ಆಗೋದೆಲ್ಲ ಚೆನ್ನಾಗಿದೆ. ಏನೇ ಆಗ್ಲಿಲ್ದಿದ್ರು ಅದು ನಿಮ್ಮ ಡೆಸ್ಟಿನಿಯಲ್ಲಿ ಇರಲಿಲ್ಲ. ಇದು ಪ್ರಕೃತಿಯಿಂದನೇ ಹೊಡೆತ ಕೊಟ್ಟಿರೋದು. ನಿಮ್ಮ ಜೀವನದಲ್ಲಿ ಏನೇ ನೋವು ಅನುಭವಿಸ್ತಿದ್ರು ಕೂಡ ಪ್ರಕೃತಿಯಿಂದನೇ ನೋವು ಅನುಭವಿಸ್ತಾ ಇರೋದು. ಹಾಗೆ ಇಲ್ಲಿ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಚೇಂಜ್ ಅಂತ ಬರ್ತಾ ಇದೆ. ಇಲ್ಲಿ ಸಾಮಾನ್ಯವಾಗಿ ಕೆಲವರು ಮನೆಯನ್ನ ಬದಲಾವಣೆ ಮಾಡುವಂಥದ್ದಾಗಿರ್ಬಹುದು, ಅಥವಾ ನೀವು ಒಂದಷ್ಟು ಜಾಗ ಬದಲಾವಣೆ ಮಾಡುವಂಥದ್ದಾಗಿರ್ಬಹುದು, ನೀವು ಯಾವುದೇ ಒಂದು ನೋವಿನಲ್ಲಿರ್ಬಹುದು, ಅಥವಾ ಯಾವುದೋ ಒಂದು ಕೆಲಸಗಳಾಗದೇ ಇರಬಹುದು, ಯಾವುದೋ ಒಂದು ಮಾನಸಿಕ ಖಿನ್ನತೆಗೆ ನೀವು ಒಳಗಾಗಿರಬಹುದು. ದಯವಿಟ್ಟು ಆ ಜಾಗದಿಂದ ಒಂದಷ್ಟು ಬದಲಾವಣೆ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೇದು ಅಂತ ಹೇಳಿ ರಾಯರ ಸಂದೇಶ ಆಗಿದೆ ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ಅವರ ರೀಡಿಂಗ್ ಇದಾಗಿತ್ತು. ಸೊ ಥರ್ಡ್ ಕಾರ್ಡ್, ಮೂರನೆಯ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಐ ಹೋಪ್ ನಾನು ಬಹುಶಃ ಕಾರ್ಡ್ ಕನ್ಫ್ಯೂಷನ್ ಮಾಡ್ಕೊಂಡ ಅಂತ. ಇಲ್ಲಿ ಕಾರ್ಡ್ಸ್ಗಳನ್ನ ಯಾರು ರೆಸ್ಯುನೇಟ್ ಮಾಡ್ಕೊಂಡಿರ್ತೀರಲ್ಲ, ನನ್ಗೆ ಒಂದೊಂದ್ಸಲ ಇಲ್ಲಿ ತೆಗೆದಿಟ್ಟಾಗ ನಾನು ಫ್ಲೋರ್ನಲ್ಲಿ ತಗೊಂಡ್ಬಿಡ್ತೀನಿ. ಇಲ್ಲಿ ಕಾರ್ಡ್ಸ್ಗಳನ್ನ ನೀವು ನೋಡ್ಕೊಂಡಿರ್ತಿರಲ್ಲ, ಇದೇ ಕಾರ್ಡ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂತ ಹೇಳಿ, ಅದು ಖಂಡಿತವಾಗ್ಲೂ ಅದೇ ಕಾರ್ಡೇ ನಿಮಗೆ ಸೆಲೆಕ್ಟ್ ಆಗುತ್ತೆ. ನಂಬರ್ಗಳಲ್ಲಿ ಅಲ್ಲ, ಕಾರ್ಡು ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಆ ಕಾರ್ಡ್ ನಿಮಗೆ ಸೆಲೆಕ್ಟ್ ಆಗುತ್ತೆ. ಮೂರನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್. ಕೆಲವೊಂದ್ಸಲ ನನಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ದಯವಿಟ್ಟು ಮತ್ತೊಂದ್ಸಲ ವಿಡಿಯೋ ಕರೆಕ್ಟಾಗಿ ಇದು ಮಾಡಿಕೊಂಡು ಕಾರ್ಡ್ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅದನ್ನೇ ಇದು ಮಾಡಿ. ಇವತ್ತು ಕೂಡ ನಂಗೆ ಕನ್ಫ್ಯೂಷನ್ ಆಗಿದೆ ಅನ್ಕೊಳ್ತೀನಿ, ಅಥವಾ ಸರಿನೂ ಇರಬಹುದು, ಗೊತ್ತಿಲ್ಲ. ಓಕೆ, ಓಂ ಶ್ರೀ ರಾಘವೇಂದ್ರಾಯ ನಮಃ. ಯಾರೆಲ್ಲ ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, 2 ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ನೀವು ಯಾವುದಾದ್ರೂ ಅಂದರೆ ರಾಯರ ಸಂದೇಶ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಂದು ವಿಚಾರದಲ್ಲಾಗಿರ್ಬೋದು ಅಥವಾ ನಿಮ್ಮ ವ್ಯಕ್ತಿತ್ವ ಏನಾಗಿದೆ ಅಂತ ಹೇಳಿದ್ರೆ ತುಂಬ ಹಿರಿತವಾಗಿ ಮಾತಾಡ್ತೀರಿ. ನಿಮ್ಮ ಮಾತಿನಿಂದ ಮನಸ್ಸು ತುಂಬ ಒಳ್ಳೆಯದೇ ಇದೆ, ಬಟ್ ಆದರೆ ನಿಮ್ಮ ಮಾತಿನಿಂದ ಏನಾಗಿದೆ, ಕೆಲವು ಕೆಲಸಗಳು ಆಗೋದು ನಿಲ್ಲಾಗ್ತಾ ಇದೆ. ಅಂದರೆ ಬೇಗ ಕೆಲಸ ಆಗಬೇಕಾಗಿರೋದು ನಿಮ್ಮ ಮಾತುಗಳಿಂದ ಆಗಿರಬಹುದು. ನಿಮ್ಮ ಕೆಲವೊಂದು ಗುಣಗಳು ಆ್ಯಕ್ಚುಲಾಗಿ ನೀವು ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ಲ, ನಿಮಗೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರಾಗಬೇಡಿ. ಕೆಲವೊಂದು ಸಲ ನೀವು ಹೇಳಿ ಮರ್ತು ಹೋಗಿರ್ತೀರಿ. ಬಟ್ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಕೆಲಸಗಳು ಆಗದೇನೂ ಕೂಡ ಸ್ಟ್ರಕ್ ಆಗುವ ಸಾಧ್ಯತೆ ಇರುತ್ತೆ. ಕೆಲವು ಕೆಲಸಗಳು ನಿಮ್ಮ ಮಾತುಗಳಿಂದ, ನಿಮ್ಮ ಸಿಟ್ಟುಗಳಿಂದ, ನಿಮ್ಮ ಕೋಪದಿಂದ ಏನಾಗ್ಬಿಡುತ್ತೆ, ನೀವೇ ಕನ್ಫ್ಯೂಷನ್ಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮನ್ನೇ ಅದು ಮಂಕ್ ಮಾಡುವ ಸಾಧ್ಯತೆ ಇದೆ. ಇಲ್ಲಿ 2 ಆಫ್ ಸ್ವಾರ್ಡ್ಸ್ ವಾಂಡ್ಸ್ ಬಂದಿರೋದ್ರಿಂದ, ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ, ನಂದು ಅನ್ನುವ ಕೆಲವೊಂದು ಸಲ ಅಷ್ಟೆ ಅಹಮ್ಮಿಂದ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಿಮ್ಮನ್ನೇ ಅದು ಒಂದೊಂದು ಸಲ ಕನ್ಫ್ಯೂಷನ್ಗೆ ತಳ್ಳ ಹಾಕೋದಕ್ಕೆ ಶುರು ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ, ನೀವು ಯಾವುದಾದ್ರೂ ಒಂದು ವಿಚಾರದಲ್ಲಿ ಏನಾದರೂ ಸ್ಟ್ರಕ್ ಆಗಿದ್ರೆ, ಅಥವಾ ಯಾರಿಂದನಾದರೂ ಮಾತಾಡದೇ ಈ ಕೆಲಸ ಆಗದೇ ಇದ್ದರೆ, ದಯವಿಟ್ಟು ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಒಂದಷ್ಟು ಪ್ರೀತಿಯಿಂದನೇ ಮಾತಾಡಿ ಅದನ್ನು ಡೀಲ್ ಮಾಡಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ನಗಾಡ್ಕೊಂಡೇ ಮಾತಾಡಿಕೊಂಡು ಆ ಕೆಲಸ, ಯಾವುದೋ ಒಂದು ಕೆಲಸ ಆಗಬೇಕಾಗಿತ್ತು ಆಗಿಲ್ಲ ಅನ್ನೋದಾದರೆ ಅದನ್ನು ನಗಾಡ್ಕೊಂಡೇ ಮುಂದುವರಿಸ್ಬೇಕಾಗತ್ತೆ. ಒಂದಷ್ಟು ಹಾಗಂತ ನಾಟಕೀಯವಾಗಿ ಅಲ್ಲ, ನಿಮ್ಮ ಮನಸ್ಸನ್ನು ತಿಳಿಗೊಳಿಸ್ಕೊಳ್ಬೇಕಾಗತ್ತೆ, ಸಮಾಧಾನವಾಗಿ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನೀವೇ ಇಲ್ಲಿ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ ತಕ್ಷಣ ರಿಯಾಕ್ಟ್ ಆಗಿಬಿಡ್ತೀರಿ. ಸೊ ಅಂಥವ್ರಿಗೆ ಇವತ್ತಿನ ರೀಡಿಂಗ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನೀವು ಒಂದಷ್ಟು ಕೂಲಂಕುಷವಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಮಾತನಾಡುವುದಕ್ಕಿಂತ ಮುಂಚೆ ಒಂದಷ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ನನಗೆ ಇದರಿಂದ ಎಲ್ಲಿ ಹೊಡ್ತಾ ಬೀಳುತ್ತೆ, ಇದರಿಂದ ಹೊಡ್ತಾ ಬೀಳುತ್ತಾ ಇಲ್ವಾ, ಅಥವಾ ಅವ್ರು ನನಗೆ ಏನು ಮಾಡ್ಬೋದು, ಇದು ಯಾವುದು ಕೂಡ ಯೋಚನೆ ಮಾಡಲ್ಲ. ಇಲ್ಲಿ ಏರೋಫೆಂಟ್ ಬಂದಿರೋದ್ರಿಂದ, ಹೌದು ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ ಅವ್ರಿಗೆ ಗುರುಬಲ ಚೆನ್ನಾಗಿದೆ. ಬಟ್ ಆದರೆ ಮಿಸ್ಟೇಕ್ಸ್ ಏನು ಮಾಡ್ತಾ ಇದ್ದೀರಾ ಗೊತ್ತಾ, ಗುರುಬಲ ಚೆನ್ನಾಗಿದೆ, ನಿಮ್ಮ ಮನಸ್ಸು ಒಳ್ಳೇದಿದೆ, ಎಲ್ಲ ಇದೆ, ಅಲ್ಲಿ ದುಡುಕಿ ಮಾತಾಡ್ಕೊಂಡು ಬಿಡೋದು,
ಅಲ್ಲಿ ಆಗ್ಬೇಕಾಗಿರೋ ಕೆಲಸಕ್ಕೆ ನೀವೇ ಕಲ್ಲು ಹಾಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡಿದಾಗ ಯಾವ ರೀತಿ ಭಗವಂತ ನಮ್ಗೆ ಸಪೋರ್ಟ್ ಮಾಡೋದಕ್ಕಾಗತ್ತೆ ಅಲ್ವಾ? ಯಾವುದೇ ಒಂದಾಗಿರ್ಲಿ ಅದನ್ನ ನಾವು ಕೂಡ ಭಗವಂತ ನಮ್ಗೆಲ್ಲಾನು ಮಾಡಿಕೊಟ್ಟಿರ್ತಾನೆ. ಬಟ್ ಆದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಎಫರ್ಟ್ ಕೂಡ ಮುಖ್ಯ ಆಗಿರತ್ತೆ. ನಾವು ಇರೋದು ಕೂಡ ನಾವು ಯಾವ ರೀತಿ ಇರ್ತೀವಿ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೋಡಿ ಗುರುಬಲ ಇದೆ. ಸೊ ಹಾಗಾಗಿ ನೀವ್ ಏನೇ ಮಾಡಿದ್ರು ಕೂಡ, ನೀವ್ ಹೇಗೆ ಇದ್ರು ಕೂಡ ನಿಮ್ಮನ್ನ ಒಂದಷ್ಟು ಕಂಟ್ರೋಲಿಗೆ ತರ್ತಾ ಇದೆ. ಆದ್ರೂ ಕೂಡ ನೀವು ರಾಯರ್ನ ಪೂಜೆ ಮಾಡ್ತೀರಿ, ರಾಯರ್ನ ಆರಾಧನೆ ಮಾಡ್ತೀರಿ, ಯಥಾವತ್ ಮತ್ತು ಅದೇ ಕೆಟ್ಟ ಯೋಚನೆ, ಕೆಟ್ಟ ಚಿಂತೆಗಳು, ಕೆಟ್ಟ ಕೆಟ್ಟ ಯೋಚನೆಗಳು ಬರುವಂಥದ್ದು, ಈ ರೀತಿ ಎಲ್ಲ ನೀವು ಮಾಡ್ಕೊಳ್ತೀರಿ. ದಯವಿಟ್ಟು ಈ ರೀಡಿಂಗ್ ಯಾರು ನೋಡ್ತಿದ್ದೀರಿ, ರಾಯರ್ ವಾರ ಗುರುವಾರ ಮಾತ್ರ ಅಲ್ಲ ರೀ, ರಾಯರ್ ಏನೇನು ಹೇಳಿದಾರೆ ಆ ರೀತಿ ನಡ್ಕೊಳ್ಳಿ. ಏನೇ ಆಗಿರ್ಬೋದು, ರಾಯರಲ್ಲಿ ನಾನು ಮುಡುಪು ಕಟ್ಟಿಟ್ಟೆ, ಅದು ಮಾಡಿದೆ ಇದು ಮಾಡಿದೆ, ದಯವಿಟ್ಟು ರಾಯರ್ನ ಪೂಜೆ ಮಾಡಿ ಮತ್ತಿನ್ಯಾರನ್ನೋ ಮನ್ಸಿಗೆ ನೋವು ಮಾಡುವಂಥದ್ದು, ಏನೋ ಒಂದು ಪಟ್ಟಂತ ಮಾತಾಡುವಂಥದ್ದು, ಅವ್ರ ಕ್ರೂರಿಗಳಾಗ್ಲಿ ಕಠೋರಿಗಳಾಗ್ಲಿ ಎಂತ ನಿಮಗೆ ಕತ್ತಿ ಮಸುವಂತ ಜನಗಳಾಗ್ಲಿ ಯಾರೇ ಆಗಿರ್ಲಿ, ದಯವಿಟ್ಟು ಅವ್ರಿಗೆ ನೀವು ರಾಯರ್ನ ಪೂಜೆ ಯಾರು ಮಾಡ್ತಿದ್ದೀರಿ, ರಾಯರ್ನ ಆರಾಧನೆ ಯಾರು ಮಾಡ್ತಿದ್ದೀರಿ, ದಯವಿಟ್ಟು ಅವ್ರನ್ನ ನೀವು ರಿಯಾಕ್ಟ್ ಮಾಡಬೇಡಿ. ಅವ್ರ ಮನಸ್ಸಿಗೂ ಕೂಡ ನೋವು ಮಾಡುವಂತ ಅವಶ್ಯಕತೆ ನಿಮ್ಗಿಲ್ಲ. ನಮ್ಗೆ ಆ ಹಕ್ಕು ಕೊಟ್ಟಿಲ್ಲ. ಒಬ್ರು ಮನಸ್ಸಿಗೆ ನೋವು ಮಾಡುವಂತ ಹಕ್ಕು ನಮ್ಗೆ ಯಾವತ್ತೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಹೌದಾ? ನಮಗೆ ಯಾರೋ ಮನ್ಸಿಗೆ ನೋವು ಮಾಡಿದ್ರ ದಯವಿಟ್ಟು ಅದಕ್ಕೆ ನೀವು ರಿಯಾಕ್ಟೇ ಮಾಡಕ್ ಹೋಗ್ಬೇಡಿ. ಯೂನಿವರ್ಸಿಗೆ ತುಂಬಾ ಚೆನ್ನಾಗಿ ಗೊತ್ತು, ಅದು ವಾಪಸ್ ಚೆನ್ನಾಗಿ ಕೊಡುತ್ತೆ. ಕರ್ಮ ಅಂತ ಯಾರು ನಂಬ್ತೀರಾ ಅಲ್ವಾ, ರಾಯರ್ ಅಂತ ಯಾರು ನಂಬ್ತೀರಾ ಅಲ್ವಾ, ರಾಯರ್ ಮೇಲೆ ಬಿಟ್ಟು ಹಾಕ್ಬಿಡಿ. ನೀವು ಇಲ್ಲಿ ಮಾಡ್ತಾ ಇರೋದು ಒಂದೇನೆ. ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ಆ ಮೂಮೆಂಟಿಗೆ ಸಡನ್ ಆಗಿ ಸಿಟ್ಟು ಬರತ್ತೆ, ಆ ರೀತಿ ಮಾತಾಡ್ಬಿಡ್ತೀರಿ, ಮತ್ತೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ನೀವೇ ಖುಷಿಯಿಂದ ಮಾತಾಡಕ್ ಹೋಗ್ತೀರಿ. ಅಲ್ಲಿರೋ ಜನ ಬೇರೆ ರೀತಿ ಆಗ್ತಾರೆ, ಬೇರೆ ರೀತಿ ಬ್ಲ್ಯಾಕ್ ಮ್ಯಾಜಿಕ್ಕೋ ಅಥವಾ ಕೆಟ್ಟ ಕಣ್ಣು ಹಾಕೋದು, ನಿಮ್ಮನ್ನ ನೋಡಿದ್ರೆ ಜಲಸಿ ಪಡುವಂಥದ್ದು ನೀವಂದು ಮರ್ತು ಹೋಗ್ತೀರಿ. ಬಟ್ ಆದ್ರೆ ಅನ್ನಿಸ್ಕೊಂಡವ್ರು ಮರೆಯೋದಿಲ್ಲ. ಹಾಗೆ ನೀವು ನಿಮ್ಮ ಬೆಳವಣಿಗೆನೂ ಕೂಡ ನಿಮ್ಮ ಕೈಯಿಂದ ನೀವೇ ಹಾಳು ಮಾಡ್ಕೊಳ್ತೀರಿ. ಇಂಥವ್ರಿಗೆಲ್ಲ ರಿಯಾಕ್ಟ್ ಮಾಡಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಗುರುಬಲ ಖಂಡಿತವಾಗ್ಲೂ ನಿಮ್ಗಿದೆ. ಗುರುಬಲ ಇರೋದನ್ನ ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಳ್ಬೇಕಾಗತ್ತೆ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಸಾಕಷ್ಟು ಜನಗಳು ಇಲ್ಲಿ ಯಾರು ನೋಡ್ತಾ ಇದೀರಿ, ಇಲ್ಲಿ ಯಾರು ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಲ್ವಾ, ದಯವಿಟ್ಟು ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಒಂದಷ್ಟು ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಎನರ್ಜಿನ ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸ್ವಾರ್ಡ್ಸ್ ಬಂದಿದೆ, ನನಗೆ ಫಸ್ಟಿಗೆ ಸ್ವಾರ್ಡ್ಸ್ ಬಂದಿದೆ, ಹ್ಯಾಂಗ್ಡ್ ಮ್ಯಾನ್ ಬಂದಿದೆ, 5 ಸ್ವಾರ್ಡ್ಸ್ ಬರ್ತಿದೆ. ಜನಗಳಿಂದ ನಿಮ್ಗೆ ಆದಷ್ಟು ಕಿರಿಕಿರಿ. ನೀವು ಎಷ್ಟೇ ಸೈಲೆಂಟ್ ಆಗಿದ್ರು ಕೂಡ ನಿಮ್ಮನ್ನ ವಿಶ್ವಾಸದಿಂದ ಅವರು ಎಳಿತಾರೆ. ನಿಮ್ಮನ್ನ ವಿಶ್ವಾಸ ಕೊಟ್ಟಂತೆ ನಾಟಕೀಯನ ಆಡಿ ನಿಮ್ಮನ್ನ ಮತ್ತೂ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸಗಳನ್ನು ಮಾಡ್ತಾರೆ. ಪ್ರೀತಿಯಿಂದ ಮಾತಾಡ್ಸೋದು, ಬೆನ್ನಿಗೆ ಚೂರಿ ಹಾಕುವಂಥದ್ದು ಮಾಡೋದು, ಪ್ರೀತಿಯಿಂದ ಮಾತಾಡ್ಸೋದು, ನಿಮ್ಮನ್ನ ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥದ್ದು. ದಯವಿಟ್ಟು ಇಂಥವ್ರನ್ನ ನೀವು ದೂರ ಇಡಿ. ನಿಮ್ಮ ಅಪ್ಡೇಟ್ಸ್ಗಳನ್ನ ಕೊಡುವ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾಗುತ್ತೆ, ಇಲ್ಲಿ ಕೆಲವ್ರು ಯಾರು ರೀಡಿಂಗ್ ನೋಡ್ತಿದ್ರಿ, ಇವರೇ ನನ್ನ ಶತ್ರು, ಇವರಿಂದನೇ ನನಗೆ ಇಷ್ಟೊಂದು ಮಾನಸಿಕವಾಗಿ ನೋವಾಗ್ತಾ ಇದೆ, ಪ್ರತಿಯೊಂದು ನಿಮ್ಗೆ ಅರ್ಥ ಆಗತ್ತೆ. ಬಟ್ ಆದ್ರೆ ಅರ್ಥ ಆಗಿದ ಕೂಡಲೇ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ತಕ್ಷಣಕ್ಕೆ ರಿಯಾಕ್ಟ್ ಮಾಡ್ತಾ ಇದೀರಿ. ತಕ್ಷಣಕ್ಕೆ ರಿಯಾಕ್ಟ್ ಮಾಡಿದಾಗ ನಿಮ್ಗೆ ಏನಾಗ್ತಾ ಇದೆ, ಅವ್ರ ಕಡೆಯಿಂದ ಇನ್ನಷ್ಟು ನೋವು ಕೊಡ್ತಾ ಇದ್ದಾರೆ ನಿಮ್ಗೆ. ನೀವು ದಯವಿಟ್ಟು ಇಂಥವ್ರಿಗೆ ನೀವು ರಿಯಾಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ಹೌದು, ಅವ್ರು ಮತ್ತೆ ನಿಮ್ಮ ಹತ್ರ ಹಿತವಾಗಿ ನಿಮ್ಮ ಹತ್ರ ಎಲ್ಲ ಕೇಳಿಕೊಂಡು ನಿಮ್ಮನ್ನ ಮನಸ್ಸಿಗೆ ಹರ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವು ಇಂಥವ್ರನ್ನ ಸ್ವಲ್ಪ ನಿಮ್ಮ ಲೈಫಿಂದ ದೂರ ಇಡಬೇಕಾಗತ್ತೆ ಅಂತ ಹೇಳ್ಬಹುದು. ಇಲ್ಲಿ ರಾಯರ್ನ ಪೂಜೆ ಮಾಡ್ತೀರಿ, ಇವತ್ತು ಪೂಜೆ ಮಾಡ್ತೀರಿ, ಮತ್ತೆ ನೆಕ್ಸ್ಟ್ ವೀಕ್ ಇರೋದಿಲ್ಲ. ಹಾಗೆ ಮತ್ತೆ ರಾಯರ್ನ ಬೇಡ್ಕೊಳ್ತೀರಿ, ಆ ಕೆಲಸ ಕಾರ್ಯಗಳಾಗ್ದಿದ್ದಾಗ ರಾಯರ್ನ ದೂರ್ತೀರಿ. ಸೊ ಏನ್ ಗೊತ್ತಾ, ಬೇರೆ ಎಲ್ಲ ದೇವರುಗಳು ಮುನಿದು ಬಿಟ್ರೆ ಮತ್ತೆ ಬರೋದಿಲ್ಲ. ಆದ್ರೆ ರಾಯರ್ ಹಂಗಲ್ಲ, ಆಯ್ತಾ? ರಾಯರ್ ಗುರುಗಳಾಗಿರೋದ್ರಿಂದ ನಾವು 100 ಸಲ ತಪ್ಪು ಮಾಡಿದ್ರು ಅವ್ರು ನಮ್ಮ ಜೊತೆಗೆ ನಿಂತೇ ಇರ್ತಾರೆ. ಸೊ ಹಾಗಾಗಿ ತಪ್ಪು ಎಷ್ಟು ಸತಿ ಮಾಡ್ತೀರಿ, ಎಷ್ಟು ಸತಿ ಅವರು ಕೂಡ ಎಕ್ಸ್ಕ್ಯೂಸ್ ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ನಾವ್ ಯಾವತ್ತು ಯಾರಿಗೇ ಆಗ್ಲಿ ಏನೇ ಆಗ್ಲಿ ಅವ್ರಿಗೆ ಏನೂ ಬೈಬೇಡಿ. ನಿಜವಾಗ್ಲೂ ಖಂಡಿತವಾಗ್ಲೂ ನಾವೇನ್ ಗೊತ್ತಾ, ನಾನು ಕೂಡ ಅದೇ ತರಾನೇ ಮಾಡ್ತಾ ಇದ್ದಿದ್ದು. ಈ ಹಿಂದೆ ನನ್ಗೇನಾದ್ರು ಅನ್ನಿಸ್ತಾ ಅವ್ರು ಏನಾದ್ರು ನಮ್ಗೇನೋ ಮಾಡ್ತಾ ಇದ್ದಾರಾ ಅಥವಾ ನಮ್ಗೇನೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ, ಅಥವಾ ನಮ್ಮ ಬೆನ್ನ ಹಿಂದೆ ಚೂರಿ ಆಗ್ತಿದ್ದಾರೆ ಅಂತ ಗೊತ್ತಾದಾಗ ನಾನು ಏನ್ ಮಾಡ್ತಿದ್ದೆ, ಯಾವಾಗ್ಲೂ ಅವ್ರನ್ನ ಡೈರೆಕ್ಟ್ ಆಗಿ ಬೈತಾ ಇದ್ದೆ. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಒಂದಷ್ಟು ಸೈಲೆಂಟ್ ಆಗಿದ್ದಾಗ ಅಂತಹ ಜನಗಳು
ರಿಯಾಕ್ಟ್ ಮಾಡಿ ಬೈದು ಜಲಸಿ ಪಟ್ಟು ಅವ್ರ ಕರ್ಮ ಅವರೇ ತಗೊಂಡು ಅವರೇ ನಮ್ಮ ಕಣ್ಮುಂದೆ ಹಾಳಾಗಿ ಮತ್ತಿಲ್ಲಿ ಬಂದು ಅಪಾಯಿಂಟ್ಮೆಂಟ್ ತಗೊಂಡು ಕೂತ್ಕೊಳ್ತಾರೆ. ಸೊ ಇಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರು ನಮ್ಮನ್ನ ತುಂಬಾ ದೂಷಣೆ ಮಾಡಿದ್ರು ಏನೇ ಮಾಡಿದ್ರು ಅವ್ರು ಇಲ್ಲಿ ಇದೇ ಜಾಗದಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಕೊಡ್ತಾರೆ. ಹಾಗೆ ನಿಮ್ಮ ಹತ್ರನೂ ಕೂಡ ಅದೇ ಸೈಲೆಂಟ್ ಆಗಿರಿ. ಅವ್ರು ಏನೇ ಮಾಡ್ಲಿ ಏನೇ ಬಿಡ್ಲಿ, ಯಾವ್ದಾದ್ರು ಒಬ್ಬ ಭಗವಂತನ ನೀವು ತುಂಬಾ ಚೆನ್ನಾಗಿ ಅವ್ರ ರಾಯರು ಏನೇ ಹೇಳ್ತಾರೆ ಗೊತ್ತಾ, ಏನಾದ್ರೂ ಅವ್ರನ್ನ ನಾವು ಆರಾಧನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಮುಗೀತು, ನನ್ ಕಷ್ಟಕ್ಕೆಲ್ಲ ಒಂದು ಅಂತ್ಯ ಸಿಕ್ತು ಅಂತಾನೆ. ಓಕೆ, ಅದನ್ನ ಬಿಟ್ಟು ನನ್ಗಿದು ಮಾಡ್ಕೊಡಪ್ಪ, ನಂಗೆ ಅದನ್ನ ಮಾಡ್ಕೊಡಪ್ಪ, ನಂಗೆ ಅವ್ರು ಹಾಳು ಮಾಡ್ತಾ ಇದಾರಪ್ಪ, ಅದಪ್ಪ ಇದಪ್ಪ ಇಲ್ಲ, ದಯವಿಟ್ಟು ಇಲ್ಲ. ನೀವು ನಿಮ್ಮ ಪೂಜೆಗಳನ್ನ ಮಾತ್ರ ಮಾಡ್ಕೊಂಡು ಹೋಗಿ, ನಿಮ್ಮ ಮನಸ್ಸಿಗೆ ಆಧ್ಯಾತ್ಮಿಕವಾಗಿ ಕನೆಕ್ಟ್ ಆಗಿದ್ದೀರಾ, ಅಪ್ಪ ನೀನೇ ನೋಡ್ಕೊಂಡು ಸುಮ್ನಾಗ್ಬಿಡಿ. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾವ ಟೈಮಲ್ಲಿ ಏನ್ ಕೊಡ್ಬೇಕು, ಯಾವ ಟೈಮಲ್ಲಿ ಏನ್ ಮಾಡ್ಬೇಕು, ಪ್ರತಿಯೊಂದು ರಾಯರಿಗೆ ಗೊತ್ತಿದೆ. ಇಲ್ಲಿ ರೀಡಿಂಗ್ ನೋಡ್ತಾ ಇರೋರಿಗೆ ದಯವಿಟ್ಟು ನೀವು ಯಾರಿಗೂ ಕೂಡ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ರಿಯಾಕ್ಟ್ ಮಾಡಿದ್ರೆ ನಿಮ್ಮನ್ನ ತುಳಿಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ನಿಮ್ಗೆ ರಾಯರ್ನ ಆರಾಧನೆ ಮಾಡೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗಬೇಕು. ಆ ರೀತಿ ನಿಮ್ಮ ಬೆನ್ನಿಂದೆ ಚೂರಿ ಹಾಕುವಂತಹ ಕೆಲಸ ಮಾಡ್ತಾರೆ ಜನಗಳು ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಡಿಸ್ಟೆಂಟ್ ಹಾರಿಜಾನ್ಸ್ ಅಂತ ಬರ್ತಾ ಇದೆ. ಅಂದ್ರೆ ಏನ್ ಬರ್ತದೆ ಅಂದ್ರೆ ಇಲ್ಲಿ ಒಂದು ಸ್ವರ್ಗದಂತಹ ಸಂತೋಷ ನಿಮ್ಮ ಲೈಫ್ ನಲ್ಲಿ ಬರುವಂತದ್ದಿದೆ. ಓಕೆ, ಒಂದು ಖುಷಿಯ ವಾತಾವರಣ ನಿಮ್ಮ ಜೀವನದಲ್ಲಿದೆ. ಒಂದಷ್ಟು ತಾಳ್ಮೆಯಿಂದ ನೀವು ಇರ್ಬೇಕಾಗತ್ತೆ ಅಂತ ಹೇಳ್ತಾ, 3ನೇ ಕಾರ್ಡ್ ಸೆಲೆಕ್ಟ್ ಯಾರು ಮಾಡಿದ್ರಿ ಅಂದ್ರೆ ಈ ಸ್ಟೋನ್ ಇರುವಂತಹ ಕಾರ್ಡ್, ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.